ಸಹೋದರರು ಚೆನ್ನಾಗಿ ಓದಿ ಬೆಳೀತಿದ್ರು. ಮುಂಬೈ, ದುಬೈ ಅಂತ ಓಡಾಡ್ಕೊಂಡಿದ್ರು. ಆದರೆ ಮನೆಯ ದೊಡ್ಡ ಮಗ ಮಾತ್ರ ಕುರಿ ಮೇಯಿಸೋದನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ದ. ಕುರಿಗಳೇ ನನ್ನ ಜೀವ, ಕುರಿಗಳೇ ನನ್ನ ಬದುಕು ಅಂತ ಡಿಸೈಡ್ ಆಗಿದ್ದ. ಆದರೆ ಆತನ ವಿದ್ಯಾಟ ನೋಡಿ, ಕುರಿ ಮೇಯಿಸೋಕೆ ಹೋದವ ಕೊಲೆಯಾಗಿ ಹೋಗ್ತಾನೆ. ಕೊನೆಗೆ ಅದೇ ಕುರಿಗಳೇ ಹಂತಕನನ್ನ ಹಿಡಿದುಕೊಟ್ಟಿವೆ. ಇಷ್ಟಕ್ಕೂ ಕುರಿ ಕೆಡ್ಡಾದಲ್ಲಿ ಬಿದ್ದಿದ್ ಹೇಗೆ ಹಂತಕ ತೋರಿಸ್ತೀವಿ ನೋಡಿ. ಕುರಿ ಕೂಗಿತೋ, ಕುರಿ ನಿಗೂಢ ಸತ್ಯ ಹೇಳಿತೋ ಅಂದ್ರೆ ತಪ್ಪಿಲ್ಲ. ಯಾಕಂದ್ರೆ ಅಲ್ಲೊಂದು ಜಾಗದಲ್ಲಿ ಮೇವು ತಿನ್ನೋಕೆ ಹೋಗಿದ್ದ ಕುರಿಗಳು ಕೂಗಾಡ್ಕೊಂಡು ಮನೆಗೆ ಹೋಗಿದ್ವು. ಇಡೀ ರಾತ್ರಿ ಕೂಗ್ತಾಗಿದ್ವು. ಆ ಕುರಿಗಳು ಕೊಲೆ ರಹಸ್ಯವನ್ನ ಹೇಳ್ತಿದ್ವು. ಯಾರಿಗೂ ಕಂಡು ಹಿಡಿಯೋಕೆ ಆಗದ ಕೊಲೆ ಸತ್ಯವನ್ನ, ಕೊಲೆಗಾರನನ್ನ ಕುರಿಗಳೇ ಹಿಡಿದುಕೊಟ್ಟಿವೆ. ಈತನೇ ನೋಡಿ ಕುರಿಗಳು ಹಿಡಿದುಕೊಟ್ಟ ಹಂತಕ. ಕುರಿಗಳ ಕಣ್ಣ ಮುಂದೆಯೇ ಕೊಲೆ ಮಾಡಿ ಕುರಿಗಳಿಂದಲೇ ತಗಲಾಕೊಂಡಿರೋ ಕಿರಾತಕ. ಮಾಡಿರೋ ಮಣ್ ತಿನ್ನೋ ಕೆಲಸಕ್ಕೆ ತಾನೇ ಹೋಗಿ ಪೊಲೀಸ್ ವಾಹನ ಹತ್ತಿ ಕೂತ್ಕೊಳ್ತಾನೆ. ವಿಧಿ ಆಟಾನೋ, ವಿಧಿ ವಿಪರ್ಯಾಸಾನೋ, ಒಬ್ಬ ಕುರಿಗಾಯಿಯ ಹತ್ಯೆಯಾಗತ್ತೆ. ಆ ಹತ್ಯೆಯನ್ನ ಕುರಿಗಳು ಕಣ್ಣಾರೆ ನೋಡಿರ್ತಾವೆ. ಮಾಲೀಕನಿಲ್ಲದೆ ಮನೆಗೆ ವಾಪಸ್ ಹೋಗಿರ್ತಾವೆ. ಆದ್ರೆ ಸತ್ಯ ಕಣ್ಣಾರೆ ಕಂಡಿದ್ರು. ಸತ್ಯ ಹೇಳೋಕೆ ಆಗದೆ, ಹಂತಕನನ್ನ ಹಿಡಿದುಕೊಳ್ಳೋಕು ಆಗದೆ ಕುರಿಗಳು ಕೊರಗ್ತಿದ್ವೋಗೇನೋ. ಬಟ್ ಅದೇ ಕುರಿಗಳು ಈಗ ಹಂತಕನನ್ನ ಹಿಡಿದುಕೊಟ್ಟಿವೆ. ಒಂದು ಜೀವ ತೆಗೆದು ತನಗೆ ಏನೂ ಗೊತ್ತಿಲ್ಲ ಎಂಬಂತೆ ಓಡಾಡ್ಕೊಂಡಿದ್ದ ಹಂತಕನನ್ನ ಕುರಿಗಳು ಹಿಡಿದುಕೊಟ್ಟಿವೆ. ಅಂದ ಹಾಗೆ ಈ ನೀಚಾತಿ ನೀಚ ಕೊಲೆ ಮಾಡಿದ್ದು ಯಾರನ್ನ, ಹೇಗೆ ಕೊಂದ, ಕೊಲೆ ಬಳಿಕ ಹೇಗೆಲ್ಲ ಡ್ರಾಮಾ ಮಾಡ್ದ, ಕುರಿಗಳು ಈ ಪರಮ ಪಾಪಿಯನ್ನ ಹಿಡಿದುಕೊಟ್ಟಿದ್ದಾದ್ರೂ ಯಾರಿಗೆ, ಈ ಹತ್ಯೆ ಕಹಾನಿ ಎಲ್ಲಿಂದ ಶುರುವಾಗುತ್ತೆ ಅಂತೀರಾ? ಅದೆಲ್ಲವನ್ನು ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಸುಳಿವೇಗಿಲ್ಲದಂತೆ ಮಾಡಿದ್ದ ಹಂತಕ ಕುರಿಯಿಂದ ಸಿಕ್ಕಿದ್ ಹೇಗೆ, ಕೊಲೆ ಮಾಡಿದ್ದು ಹೇಗೆ, ಹತ್ಯೆ ಬಳಿಕ ಏನಾಯ್ತು? ಅದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಟ್ಟಿ ಆಲೂರು ಗ್ರಾಮ. ಇದೇ ಗ್ರಾಮದ 28 ವರ್ಷದ ರಾಯಪ್ಪ ಎಂಬಾತ ಸ್ವಾಭಿಮಾನಿಯಂತೆ ಕೆಲಸ ಮಾಡಿಕೊಂಡಿದ್ದ. ಯಾರ ಬಳಿಯೂ ಕೈ ಚಾಚದೆ, ಯಾರ ಅಂಗಿನಲ್ಲೂ ಇರದೆ ಕುರಿ ಮೇಯಿಸ್ಕೊಂಡು ಜೀವನ ಮಾಡ್ತಿದ್ದ. ಮನೆಗೆ ಹಿರಿಯ ಮಗನಾಗಿದ್ರು. ಮನೆ ಕೆಲಸ, ಕುರಿ ಕಾಯೋದು ಸೇರಿ ಎಲ್ಲವನ್ನೂ ನಿರ್ವಹಿಸ್ತಿದ್ದ. ಆದ್ರೆ ಇನ್ನಿಬ್ಬರು ಸಹೋದರರು ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂಬಂತಿದ್ರು. ಹೀಗಿದ್ರು ತನ್ನ ಸಹೋದರರನ್ನ ಆತ ಯಾವತ್ತೂ ಅಷ್ಟೇ ಬೈದಿರ್ಲಿಲ್ಲ, ದೂಷಿಸಿರ್ಲಿಲ್ಲ. ತನ್ನ ಪಾಡಿಗೆ ತಾನು ಕುರಿ ಮೇಯಿಸ್ಕೊಂಡು ಮನೆ ನಿರ್ವಹಿಸ್ಕೊಂಡು ಹೋಗ್ತಿದ್ದ. ಅದರಂತೆ ಕಳೆದ ಮೇ 8ನೇ ತಾರೀಕು 60 ಕುರಿ ಹಾಗೂ ಒಂದು ಸಾಕು ನಾಯಿ ಜೊತೆ ಹೊರಗಡೆ ಹೋಗಿದ್ದ. ಹೊರಗಡೆ ಹೋಗಿದ್ದವನು ವಾಪಸ್ ಬರೋದೇ ಇಲ್ಲ. ಕುರಿಗಳು ಮಾತ್ರ ಮನೆಗೆ ವಾಪಸ್ ಆಗಿದ್ವು. ಆದ್ರೆ ಈ ರಾಯಣ್ಣ ಎಲ್ಲಿಗೆ ಹೋದ ಅಂತ ತಡಕಾಡಿದ್ರೆ ನಿರ್ಜನ ಪ್ರದೇಶದಲ್ಲಿ ಕಾಣಿಸಿದ್ದು ಶವವಾಗಿ. ಕುರಿ ಕಾಯಕ್ಕೆ ಹೋಗ್ಯಾನ್ರಿ 60 ರೀ. ಮತ್ತು ಕುರಿ ಕಾಯಕ್ಕೆ ಹೋದವ್ರಿ. ಇವ್ರಿ ಸಣ್ಣ ಹುಡುಗ್ರಿ ಮನ್ಯಾಗ ಇರ್ತಾರ, ಆರಾಮಿಲ್ಲತ್ತ ಮನ್ಯಾಗ ಮಕ್ಕೊಂದಿತ್ರಿ. ಮತ್ತು ಇವ್ರೇ ಅವ್ರ ಅಪ್ಪಾರ ಅವರ ಹುಕ್ಕೇರಿ ಹೋಗ್ಯಾರ್ರಿ. ಅದು ನಡಿಯೋನ್ ಹುಡುಗ್ರಿ ಅವ್ರೇ ಹುಕ್ಕೇರಿ ಹೋಗ್ಯಾರ್ರಿ. ಮತ್ತು ಸಣ್ಣ ಹುಡುಗ್ರಿ ಮನ್ಯಾಗ ಮಕ್ಕೊಂದಿತ್ತರಿ. ಆರಾಮಿಲ್ಲತ್ತೇಳಿ ಮನ್ಯಾಗ ಮಕ್ಕೊಂದಿತ್ತರಿ. ನಾವು ಮನ್ಯಾಗ ಅದಾವ್ರಿ. ಅವ್ ಕುರಿ ಕಾಯಕ್ಕೆ 60 ಹೋದವ್ ನೋಡ್ರಿ. ನಮಗೆ 4 ಗಂಟೆಗೆ ಸುದ್ದಿ ಗೊತ್ತಾತ್ರಿ. ಮದುವೆ ಆಗಿದ್ದಾಗಿ ರಾಯಣ್ಣ ಚೆನ್ನಾಗಿಯೇ ಇದ್ದ. ಸಂಸಾರವು ಚೆನ್ನಾಗಿಯೇ ಆಗಿತ್ತು. ಮಕ್ಕಳು ಕೂಡ ಮಾಡ್ಕೊಂಡಿರ್ಲಿಲ್ಲ.
ಹೀಗಿದ್ದಾಗಿ ರಾಯಣ್ಣ ಕುರಿ ಕಾಯೋಕೆ ಹೋಗಿ ಕೊಲೆಯಾಗಿ ಹೋಗಿದ್ದಾನೆ ಅನ್ನೋದನ್ನ ಇಡೀ ಕುಟುಂಬಕ್ಕೆ ಅರಗಿಸಿಕೊಳ್ಳೋಕಾಗಿರ್ಲಿಲ್ಲ. ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರು ಕೊಲೆ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಏನೂ ಇಲ್ರಿ, ಏನು ಜಗಳ ಇಲ್ರಿ, ಏನೂ ಇಲ್ರಿ. ಈಗ ನಾವು ಹೆಂಗದಾವ ಹಿಂಗದಾವ್ರಿ. ಒಟ್ಟು ಇದು ಏನೂ ಇಲ್ರಿ. ನಮ್ಮ ಮಕ್ಳು ಯಾರ ಜೋಡಿ ಜಗಳೂ ಇಲ್ರಿ, ಯಾರ್ದು ಏನು ಉಸಾಬರಿ ಇಲ್ರಿ, ಏನು ಕೇಳೋದು ಇಲ್ರಿ. ಎಲ್ಲರೂ ಒಂದ ಮನ್ಯಾಗ ಚಂದ. ನಾವು ಒಟ್ಟಿಗಿನ ಅದಾವ್ರಿ ನಾವು. ಮತ್ತೆ ಹೆಂಗೇನಿದೆ ಈಗ ಹೆಂಗೆ ದೇವ್ರಿಗೆ ಗೊತ್ತ ನೋಡ್ರಿ, ನಮಗಂತೂ ಏನೂ ಗೊತ್ತಿಲ್ರಿ. ರಾಯಣ್ಣನ ಹತ್ಯೆ ವಿಷಯ ಗೊತ್ತಾಗ್ತಿದ್ದಂತೆ ಯಮಕನಮರಡಿ ಪೊಲೀಸ್ ಠಾಣೆ ಪೊಲೀಸರು ಸ್ಪಾಟ್ಗೆ ಎಂಟ್ರಿ ಕೊಟ್ಟಿದ್ರು. ಸ್ಥಳಕ್ಕೆ ಆಗಮಿಸಿ ಇಂಚಿಂಚು ಬಿಡದೆ ಜಾಲಾಡಿದ್ರು. ಏನಾದ್ರೂ ಕ್ಲೂ ಸಿಗತ್ತಾ ಅಂತ ತಡಕಾಡಿದ್ರು. ಆದ್ರೆ ಏನೇನೂ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಹಂತಕ ನೀಟಾಗಿ ಸಾಕ್ಷಿ ನಾಶ ಮಾಡಿದ್ದ. ಖಾರದ ಪುಡಿ ಚೆಲ್ಲಿ ತನ್ನ ಹೆಜ್ಜೆ ಗುರುತು ಅಳಿಸಿ ಹಾಕಿದ್ದ. ರೀಲ್ಸ್ ನೋಡುತ್ತಾ ಕೂತಿದ್ದವನ ಮೇಲೆ ಅಟ್ಯಾಕ್. ಕಣ್ಣಿಗೆ ಖಾರದ ಪುಡಿ ಎರಚಿ ಕಗ್ಗೊಲೆ. ಎಂದಿನಂತೆ ಕುರಿ ಮೇಯಿಸೋಕೆ ಹೋಗಿದ್ದಾಗಿ ರಾಯಪ್ಪ ಅದೊಂದು ಜಮೀನಿನಲ್ಲಿ ಕುರಿಗಳನ್ನ ಬಿಟ್ಟು ತನ್ನ ಪಾಡಿಗೆ ತಾನು ಮರದಡಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡಿದ್ದ. ಇನ್ಸ್ಟಾ ಓಪನ್ ಮಾಡಿಕೊಂಡು ರೀಲ್ಸ್ ನೋಡ್ತಿದ್ದ. ಈ ವೇಳೆ ಮೆಲ್ಲಗೆ ಹಿಂಬದಿಯಿಂದ ಬಂದ ಹಂತಕನೊಬ್ಬ ಏಕಾಏಕಿ ರಾಯಣ್ಣನ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾನೆ. ನಂತರ ಭೀಕರವಾಗಿ ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಬಳಿಕ 60 ಕುರಿಗಳು ಹಾಗೂ ಸಾಕು ನಾಯಿ ಮನೆಗೆ ವಾಪಸ್ಸಾಗಿರುತ್ತವೆ. ಆದರೆ ರಾಯಣ್ಣ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ರಾಯಪ್ಪ ಕಮತಿ ನಾಪತ್ತೆಯಾಗಿರೋ ಬಗ್ಗೆ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ರಾಯಪ್ಪ ಹೇಳೋಗ್ತಾನೆ, ನಾನು ಕುರಿನ ಮೇಯಿಸ್ಲಿಕ್ಕೆ ಕೆನಲ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ ಒಂದು ಮಾಹಿತಿ ಏನು ಇವನಿಗೆ ಲಭ್ಯವಿರುತ್ತೆ ರಾಯಪ್ಪ ಬಸವರಾಜ್ಗೆ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಇವನು ತನ್ನ ಫೋನನ್ನು ಮನೆಯಲ್ಲೇ ಚಾರ್ಜಿಂಗಿಗೆ ಇಟ್ಬಿಟ್ಟು ತನ್ನ ಅಣ್ಣನ ಹುಡುಕ್ಲಿಕ್ಕೆ ಹೋಗ್ತಾನೆ. ಹುಡುಕಕ್ಕೆ ಹೋಗಕ್ಕಿಂತ ಮುಂಚೆನೆ ಮನೇಲಿರ್ತಕ್ಕಂಥ ಖಾರದ ಪುಡಿಯನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾನೆ. ಅಲ್ಲಿ ಹೋಗಿ ಫಸ್ಟು ಕೆನಲ್ ಹತ್ರ ನೋಡ್ತಾನೆ, ಅಲ್ಲಿ ಇರಲ್ಲ. ಮತ್ತೆ ಅಲ್ಲೆಲ್ಲ ಕಡೆ ಹುಡುಕ್ತಾನೆ. ಹುಡುಕದಂಥ ಸಂದರ್ಭದಲ್ಲಿ ಒಂದು ಮರದ ಕೆಳಗಡೆ ಇವನು ಮೃತನಾದಂಥ ರಾಯಪ್ಪ ತನ್ನ ಮೊಬೈಲ್ ಫೋನಲ್ಲಿ ರೀಲ್ಸನ್ನು ನೋಡಿಕೊಂಡು ಕೂತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಇವನು ಹಿಂದ್ಗಡೆಯಿಂದ ಬಂದು ಅವನು ಸ್ವಲ್ಪ ತಿರುಗಿದಂಥ ಸಂದರ್ಭದಲ್ಲಿ ಅವನ ಮುಖದ ಮೇಲೆ ತಾನು ತಂದಿರ್ತಕ್ಕಂಥ ಖಾರದ ಪುಡಿಯನ್ನು ಅವನ ಕಣ್ಣಿಗೆ ಹಾಕ್ಬಿಡ್ತಾನೆ, ಉಜ್ಜುತ್ತಾನೆ, ಮುಖದ ಮೇಲೆ ಎಸಿತಾನೆ. ಈ ರಾಯಪ್ಪನ ಕಣ್ಣಿಗೆ ಖಾರದ ಪುಡಿ ಎರಚಿ ಕಲ್ಲನ್ನ ತಲೆ ಮೇಲೆ ಎತ್ತಾಕಿ ಕೊಲೆ ಮಾಡಿರ್ತಾರೆ. ಆದ್ರೆ ಕೊಲೆ ಮಾಡಿದವರು ಯಾರು, ಯಾಕೆ ಅನ್ನೋದು 1 ತಿಂಗಳಾದ್ರೂ ಗೊತ್ತಾಗಲ್ಲ. ಯಮಕನಮರಡಿ ಪೊಲೀಸರು ನಿರಂತರವಾಗಿ ತನಿಖೆ ನಡೆಸ್ತಾಗಿರ್ತಾರೆ. ಸಂಶಯ ಬಂದ ವ್ಯಕ್ತಿಗಳು, ಖದೀಮರು, ದರೋಡೆಕೋರರು ಎಲ್ಲರನ್ನ ಹಿಡಿದು ವಿಚಾರಣೆ ಮಾಡ್ತಾರೆ. ಮೊಬೈಲ್ ಟವರ್ ಕೂಡ ಟ್ರೇಸ್ ಮಾಡ್ತಾರೆ. ಆದರೆ ಯಾವುದೇ ಸುಳಿವು ಸಿಗೋದಿಲ್ಲ. ಕೊನೆಗೆ ಕುರಿಯ ಆಂಗಲ್ನಲ್ಲಿ ತನಿಖೆ ಮಾಡೋಕೆ ಶುರು ಮಾಡ್ತಾರೆ. ಕುರಿಗಳು ಹೇಗೆ ಮನೆಗೆ ಬಂದವು ಅನ್ನೋದನ್ನ ತಿಳಿದುಕೊಳ್ಳೋಕೆ ಮುಂದಾಗ್ತಾರೆ. ಆಗ ಗೊತ್ತಾಗಿದ್ದೆ ಹಂತಕ ಯಾರು ಅನ್ನೋದು. ನಿಜಕ್ಕೂ ಈ ರೀತಿಯಲ್ಲೂ ತನಿಖೆ ಮಾಡ್ತಾರೆ. ಹೀಗೂ ಹಂತಕನನ್ನ ಹಿಡಿಬಹುದು ಅನ್ನೋದನ್ನ ಯಮಕನಮರಡಿ ಪೊಲೀಸರು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಕೊಲೆ ನಡೆದ ಸ್ಥಳಕ್ಕೆ ಮತ್ತೆ ಪೊಲೀಸರು ಬರ್ತಾರೆ. ಬರುವಾಗ ಜೊತೆಯಲ್ಲಿ ರಾಯಪ್ಪನ ಕುರಿಗಳನ್ನ ಕರ್ಕೊಂಡು ಬಂದಿರ್ತಾರೆ. ಬಳಿಕ ಕುರಿಗಳನ್ನ ಅಲ್ಲೇ ಬಿಟ್ಟು ಮೇವು ತಿನ್ನೋಕೆ ಕಾಯ್ತಾರೆ. ಮನೆಗೆ ಹೋಗೋ ಟೈಮ್ ಬರೋ ತನಕ ಕಾದು ನೋಡ್ತಾರೆ. ಕುರಿಗಳು ತಾವಾಗೆ ಮನೆಗೆ ಹೋಗ್ತಾವಾ ಇಲ್ವಾ ಅಂತ ಪರಿಶೀಲನೆ ಮಾಡ್ತಾರೆ. ಆದ್ರೆ ಸ್ವಲ್ಪ ದೂರ ಹೋಗಿ ದಿಕ್ಕು ತೋಚದಂತೆ ನಿಂತು ಬಿಡತ್ವೆ ಕುರಿಗಳು.
ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇರೋ ಕಾಲುವೆವರೆಗೂ ಮಾತ್ರ ಬರುತ್ತವೆ. ಇಲ್ಲಿಗೆ ಕುರಿಗಳಿಗೆ ಮನೆಗೆ ಹೋಗೋ ದಾರಿ ಗೊತ್ತಿಲ್ಲ. ಯಾರೋ ಸ್ಥಳೀಯರೇ ರಾಯಪ್ಪನನ್ನ ಕೊಂದಿದ್ದಾರೆ, ಕೊಲೆ ಮಾಡಿ ಕುರಿಗಳನ್ನ ಮನೆಗೆ ಓಡಿಸಿದ್ದಾರೆ ಅನ್ನೋದನ್ನ ಪೊಲೀಸರು ಅಂದಾಜಿಸುತ್ತಾರೆ. ಇಲ್ಲಿಂದಲೇ ನೋಡಿ ತನಿಖೆಯ ವೇಗ ಸಿಗೋದು. ಯಾವಾಗ ಪೊಲೀಸರಿಗೆ ಸ್ಥಳೀಯರ ಮೇಲೆ ಡೌಟ್ ಬರುತ್ತೋ ಆಗ ಮೊದಲು ಕುಟುಂಬಸ್ಥರನ್ನ ವಿಚಾರಣೆ ಮಾಡೋಕೆ ಮುಂದಾಗ್ತಾರೆ. ಮನೆಯಲ್ಲಿರೋ ಪ್ರತಿಯೊಬ್ಬರನ್ನು ಕರೆದು ವಿಚಾರಿಸ್ತಾರೆ. ಈ ವೇಳೆ ಪೊಲೀಸರ ಕೈಗೆ ಸಿಗೋದೆ ಈ ಹಂತಕ. ಏನ್ ಗೊತ್ತಾ ಫ್ರೆಂಡ್ಸ್, ಈ ಪಾಪಿ ಬೇರಾರೂ ಅಲ್ಲ, ಇಲ್ಲಿ ಕೊಲೆಯಾಗಿ ಹೋಗಿದ್ದಾನೆ ಅಲ್ವಾ, ಕುರಿಗಾಯಿ ರಾಯಪ್ಪ. ಈತನ ತಮ್ಮನೇ, ಹೆಸರು ಬಸವರಾಜ್ ಕಮತಿ. ಹಲವು ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾ ಇದ್ವಿ. ಆದರೂ ಕೂಡ ಯಾವುದೇ ಒಂದು ಸುಳಿವು ಕೂಡ ಸಿಕ್ಕಿರಲಿಲ್ಲ. ಆದರೆ ನಮ್ಮ ಯಮಕನಮರಡಿ ಪೊಲೀಸರು ಛಲಬಿಡದ ತ್ರಿವಿಕ್ರಮನಂತೆ ಸತತವಾಗಿ ಈ ಕೊಲೆಯ ಹಿಂದೆ, ಕೊಲೆಯ ಗುಮಾನಿಯ ಸುತ್ತ ತಮ್ಮ ತನಿಖೆಯನ್ನು ನಡೆಸಿದಾಗ ಕಂಡುಬಂತ ಅಂಶ ಏನಪ್ಪ ಅಂತಂದರೆ, ಈ ಕೊಲೆಯನ್ನು ಸ್ವತಃ ರಾಯಪ್ಪನ ತಮ್ಮನಾಗಿರ್ತಕ್ಕಂಥ ಬಸವರಾಜನೇ ಮಾಡಿರ್ತಕ್ಕಂಥದ್ದು ಅಂತ. ಕೇವಲ 24 ವರ್ಷದಾಗಿ ಬಸವರಾಜನೇ ಕೊಲೆ ಮಾಡಿರೋದು ಅನ್ನೋದು ಗೊತ್ತಾಗ್ತಿದ್ದಂತೆ ಆಲೂರು ಗ್ರಾಮಸ್ಥರು ಬೆಚ್ಚಿ ಬೀಳ್ತಾರೆ. ತಮ್ಮನೇ ಅಣ್ಣನನ್ನ ಕೊಂದು ಬಿಟ್ಟಿದ್ದಾನೆ ಅಂತ ಅಚ್ಚರಿಗೊಳಗಾಗ್ತಾರೆ. ಮನೆಗೆ ಆಧಾರವಾಗಿದ್ದ ಅಣ್ಣನನ್ನೇ ಈ ಪಾಪಿ ಯಾಕೆ ಕೊಂದ ಅಂತ ತಲೆ ಕೆಡಿಸಿಕೊಳ್ತಾರೆ. ಅಣ್ಣನ ಕೊಂದು ತಮ್ಮನ ಗೋಳಾಟ. ಏನು ಗೊತ್ತೇ ಇಲ್ಲ ಎಂಬಂತಿದ್ದ ಪಾಪಿ ತಮ್ಮ. ಇಲ್ಲಿ ಪೊಲೀಸರ ಕೈಗೆ ತಗಲಾಕಿಕೊಂಡು ನಡ್ಕೊಂಡು ಹೋಗ್ತಿರೋ ಈ ಪಾಪಿಗೆ ಯಾವ ಪಶ್ಚಾತ್ತಾಪವೂ ಇಲ್ಲ, ಯಾವ ಪಾಪ ಪ್ರಜ್ಞೆಯೂ ಇಲ್ಲ. ಯಾಕಂದ್ರೆ ಅಣ್ಣನನ್ನ ಕೊಲೆ ಮಾಡಿ ಆಲೂರು ಗ್ರಾಮದಲ್ಲಿ ಮಳ್ಳನಂತೆ ಇದ್ದು ಬಿಟ್ಟಿದ್ದ. ಅಣ್ಣನ ಜೀವ ತೆಗೆದು ತನಗೆ ಏನೂ ಗೊತ್ತೇ ಇಲ್ಲ ಎಂಬಂತೆ ಅಣ್ಣನನ್ನ ಯಾರೋ ಕೊಲೆ ಮಾಡಿಬಿಟ್ರು ಅಂತ ಕಣ್ಣೀರು ಸುರಿಸಿದ್ದ. ಅಣ್ಣನ ಜೀವ ತೆಗೆದು ಅಣ್ಣನ ಮನೆಯಲ್ಲೇ ಉಳಿದುಕೊಂಡಿದ್ದ. ಹೀಗಾಗಿ ಈ ಪಾಪಿ ಬಸವರಾಜ್ ಮೇಲೆ ಯಾರಿಗೂ ಡೌಟ್ ಬಂದಿರಲಿಲ್ಲ. ಆರೋಪಿ ಎಷ್ಟೇ ಚಾಣಾಕ್ಷನಾಗಿದ್ರೂ ಕೂಡ ಪೊಲೀಸರು ಅವನ್ನ ಬಿಡೋದಿಲ್ಲ ಅನ್ನುವಂಥದ್ದು ನಮ್ಮ ಈ ತನಿಖೆಯ ಸಂದರ್ಭದಲ್ಲಿ ತಾವು ನೋಡಬಹುದು. ಈ ಬಸವರಾಜ್ ಇವನು ಸುಮಾರು 24 ವರ್ಷದ ಯುವಕ. ಇವನು ಕಳೆದ ಸೆಪ್ಟೆಂಬರ್ನಲ್ಲಿ ಕುವೈತ್ಗೆ ಕೆಲಸ ಮಾಡಲಿಕ್ಕೆ ಹೋಗಿದ್ದ. ಈ ಬಸವರಾಜ್ ವಿದ್ಯಾವಂತ, ಅಣ್ಣನೇ ಓದಿಸಿದ್ದ. ಕುವೈಟ್ನ ಖಾಸಗಿ ಕಂಪನಿಯಲ್ಲಿ ಈ ಬಸವರಾಜ್ಗೆ ಕೆಲಸನೂ ಸಿಕ್ಕಿತ್ತು. ಆದರೆ ಕೆಲಸ ಮಾಡೋಕಾಗದೆ ಈ ಬಸವರಾಜ್ ಮನೆಗೆ ಬಂದು ಬಿಟ್ಟಿದ್ದ. ಮನೆಗೆ ವಾಪಸ್ ಬಂದವನು ಏನಾದ್ರೂ ಕೆಲಸ ಮಾಡೋದ್ ಬಿಟ್ಟು ಪೋಲಿ ಹುಡುಗನಂತೆ ಓಡಾಡ್ಕೊಂಡಿದ್ದ. ಇಷ್ಟೇ ಅಲ್ಲ, ಈ ಬಸವರಾಜ್ ಜೊತೆ ಮತ್ತೊಬ್ಬ ತಮ್ಮ ಕೂಡ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಖಾಲಿಯಾಗಿ ಕೂರ್ತಿದ್ರು. ಹೀಗಾಗಿ ಮನೆಗೆ ಆಧಾರವಾಗಿದ್ದಾಗಿ ರಾಯಪ್ಪ ಎಲ್ಲಾದ್ರೂ ಕೆಲಸಕ್ಕೆ ಹೋಗೋ, ಎಷ್ಟು ದಿನ ಅಂತ ಹೀಗೆ ಇರ್ತೀರಾ ಅಂತ ಬುದ್ಧಿ ಮಾತು ಹೇಳಿದ್ದಾರೆ. ಬುದ್ಧಿ ಮಾತು ಹೇಳ್ತಿದ್ದಂತೆ ಬಸವರಾಜ್ ಕೋಪ ಮಾಡಿಕೊಂಡಿದ್ದಾನೆ, ಜಗಳನೂ ಮಾಡಿದ್ದಾನೆ. ಇಲ್ಲಿ ಬಂದಾಗಿಂದ ಅವನು ಯಾವುದೇ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಈ ಇಡೀ ಕುಟುಂಬಕ್ಕೆ ಈ
ಕೊಲೆಯಾದಂಥ ರಾಯಪ್ಪನೇ ಆಧಾರವಾಗಿದ್ದ. ರಾಯಪ್ಪ ಒಬ್ಬನೇ ಮನೇಲಿ ಕೆಲಸ ಮಾಡ್ತಿದ್ದ. ಈ ವಿಚಾರವಾಗಿ ಈ ಸಹೋದರರ ನಡುವೆ ಗಲಾಟೆ ಆಗ್ತಾ ಇತ್ತು. ರಾಯಪ್ಪನಿಗೆ ಇನ್ನೊಬ್ಬನು ಸಹೋದರ ಇದ್ದಾನೆ, ದುಂಡಪ್ಪ ಅಂತ. ಅವನು ಕೂಡ 25 ವರ್ಷ PUC ಮುಗಿಸಿದ್ದಾನೆ. ಅವನು ಕೂಡ ಇನ್ನೂ ಯಾವುದೇ ಕೆಲಸವನ್ನ ಮಾಡ್ತಾ ಇರಲ್ಲ. ಅಣ್ಣ ತಮ್ಮಂದಿರ ನಡುವೆ ಬೇರೆ ಯಾವ ವಿಷಯಕ್ಕೂ ಜಗಳ ಆಗ್ತಿರ್ಲಿಲ್ಲ. ಚೆನ್ನಾಗಿ ಓದಿದ್ರು, ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಅಣ್ಣನಿಗೆ ಬೇಜಾರಿತ್ತು. ಸಹೋದರರು ಸ್ವಲ್ಪ ದುಡಿದು ಉದ್ಧಾರ ಆಗ್ಲಿ ಅಂತ ಅಣ್ಣ ಬುದ್ಧಿ ಮಾತು ಹೇಳ್ತಿದ್ದ. ಬಟ್ ಅದೇ ಬುದ್ಧಿ ಮಾತೆ ಇಲ್ಲಿ ರಾಯಪ್ಪನ ಜೀವಕ್ಕೆ ಕುತ್ತು ತಂದು ಬಿಟ್ಟಿದೆ. ಈಗ ಈ ಕೊಲೆ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ನಮಗೆ ತನಿಖೆಯಲ್ಲಿ ಕಂಡುಬಂದಂಥ ಮಾಹಿತಿ ಏನಪ್ಪ ಅಂತಂದ್ರೆ, ಹಿಂದಿನ ದಿವಸ ಅಂದರೆ 7ನೇ ತಾರೀಕು ಕೂಡ ಮನೆಯಲ್ಲಿ ಈ ವಿಚಾರವಾಗಿ ತುಂಬ ದೊಡ್ಡ ಗಲಾಟೆ ಆಗಿತ್ತು. ಗಲಾಟೆಗೆ ಬಸವರಾಜು ಬೇರೆ ಕಡೆ ಹೋಗಿದ್ದ. ತದನಂತರ ಮತ್ತೆ ಮರುದಿವಸ ಬೆಳಗ್ಗೆ ಬರ್ತಾನೆ ಮನೆಗೆ. ಮರುದಿವಸ ಬಂದಾಗಲೂ ಕೂಡ ಬೆಳಗ್ಗೆ ಗಲಾಟೆ ಆಗುತ್ತೆ ಅಣ್ಣ ತಮ್ಮಂದ್ರ ನಡುವೆ. ತಂದೆ ಅದನ್ನು ನೋಡಿರ್ತಕ್ಕಂಥದ್ದು ಇದೆ. ತದನಂತರ ಈ ಗಲಾಟೆ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ರಾಯಪ್ಪ ಹೇಳೋಗ್ತಾನೆ, ನಾನು ಕುರಿನ ಮೇಯಿಸ್ಲಿಕ್ಕೆ ಕೆನಲ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಣ್ಣ ಬೈತಾನೆ ಅಂತ ತಲೆ ಕೆಡಿಸ್ಕೊಂಡಾಗಿ ಬಸವರಾಜ್ ಅಣ್ಣನ ಕತೆ ಮುಗಿಸೋಕೆ ಮುಂದಾಗ್ತಾನೆ. ಅಣ್ಣನನ್ನ ಕೊಂದು ಬಿಟ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂದುಕೊಳ್ತಾನೆ. ಬಳಿಕ ಇಡೀ ಮನೆ ಹಾಗೂ ಕುರಿಗಳು ತನ್ನ ಕೈವಶವಾಗುತ್ತೆ ಅಂತ ಅಂದುಕೊಳ್ತಾನೆ. ಅಂದರೆ ಮೇ 8ನೇ ತಾರೀಕು ಅಣ್ಣನನ್ನ ಹುಡುಕಂಡು ಹೋಗಿ ಕಣ್ಣಿಗೆ ಖಾರದ ಪುಡಿ ಎರಚಿ ಕೆಡವಿದ್ದಾನೆ. ನಂತರ ತಲೆ ಮೇಲೆ ಕಲ್ಲೆತ್ತಾಕಿ ಕೊಂದಿದ್ದಾನೆ. ಬಳಿಕ ತನಗೆ ಏನೂ ಗೊತ್ತೇ ಇಲ್ಲ ಎಂಬಂತೆ ಡ್ರಾಮಾ ಮಾಡ್ತಾನೆ. ತದನಂತರ ಇವನು ಅವನ ಕೊಲೆಯನ್ನು ಮಾಡ್ತಾನೆ. ಕಲ್ಲನ್ನು ತೆಗೆದುಕೊಂಡು ಅವನ ತಲೆ ಮೇಲೆ ಜಜ್ಜಿ. ತದನಂತರ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಮನೇಲಿ ಹೋಗಿ ಮನೇಲಿರ್ತಾನೆ. ಇಡೀ ದಿವಸ ಅವನು ಬರದೇ ಇದ್ದಾಗ ಇವನು ತಲೆನೇ ಕೆಡಿಸ್ಕೊಳ್ಳಲ್ಲ. ಕೊನೆಗೆ ಸಂಜೆ ಯಾವಾಗ ಇವನು ರಾಯಪ್ಪ ಕುರಿಯನ್ನು ಮೇಯಿಸ್ಲಿಕ್ಕೆ ತಗೊಂಡೋಗಿರ್ತಾನೋ, ಆ ಕುರಿಗಳು ತಾನಾಗಿ ಕೆಲವೊಂದಿಷ್ಟು ಮನೆಗೆ ಹಳ್ಳಿಗೆ ಬರ್ತವೆ. ಸೊ ಆ ಸಂದರ್ಭದಲ್ಲಿ ತಂದೆ ಹುಡುಕ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ. ಸೊ ಆವಾಗ ಇವನು ಕೂಡ ಎಲ್ಲ ಕಡೆ ಹುಡುಕ್ದಂಗೆ ಮಾಡಿ ಎಲ್ಲೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಮಾಹಿತಿಯನ್ನು ಮನೆಗೆ ತಂದು ಕೊಡ್ತಾನೆ. ಇನ್ನು ಈ ಕೇಸ್ನಲ್ಲಿ ಕ್ಲೂ ಸಿಗಬಾರದು ಅಂತ ಈ ಪಾಪಿ ಮೊಬೈಲ್ ತೆಗೆದುಕೊಂಡು ಹೋಗಿರ್ಲಿಲ್ಲ. ಇಷ್ಟೇ ಅಲ್ಲ, ಅಣ್ಣನನ್ನ ಕೊಂದು ತಾನೇ ಅಣ್ಣನನ್ನ ತಡಕಾಡ್ತಾನೆ. ತಾನು ಒಳ್ಳೆಯವನು ಅನ್ನೋ ರೀತಿ ಕಾಣಿಸ್ಕೊಳ್ತಾನೆ. ಆದ್ರೆ ಅಲ್ಲಾಗಿದ್ದೇ ಬೇರೆ. ಕುರಿಗಳು ಹಂತಕನನ್ನ ಹಿಡಿದುಕೊಟ್ಟಿದೆ. ಏನೇ ಹೇಳಿ, ಕೇವಲ ಬುದ್ಧಿ ಮಾತು ಹೇಳಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಲೆ ಮಾಡ್ತಾರೆ ಅಂದ್ರೆ ಕಾಲ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಡೈರಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.